ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಕೊಡಗಿನ 7 ಕಡೆಗಳಲ್ಲಿ ಆಗಸ್ಟ್ 8ರಿಂದ ಅಖಂಡ ಭಾರತ ಸಂಕಲ್ಪ ದಿನ ಪಂಜಿನ ಮೆರವಣಿಗೆ ಕಾರ್ಯಕ್ರಮ ನಡೆಯಲಿದೆ ಎಂದು ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಂಯೋಜಕ ರಂಜನ್ ಗೌಡ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೊಡಗು ಜಿಲ್ಲಾ ಹಿಂದೂ ಜಾಗರಣ ವೇದಿಕೆ ಆಶ್ರಯದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಜಿಲ್ಲೆಯ 7 ಕಡೆಗಳಲ್ಲಿ ಅಖಂಡ ಭಾರತದ ಸಂಕಲ್ಪ ದಿನದ ಕಾರ್ಯಕ್ರಮ, ಪಂಜಿನ ಮೆರವಣಿಗೆ ಹಾಗೂ ವಾಹನ ಜಾಥಾ ನಡೆಯಲಿದೆ ಎಂದರು. ಆಗಸ್ಟ್ 8ರಂದು ಸಂಜೆ 6 ಗಂಟೆಗೆ ಮಡಿಕೇರಿ ನಗರದ ಮಹದೇವಪೇಟೆಯ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವುದರೊಂದಿಗೆ ಪಂಜಿನ ಮೆರವಣಿಗೆ ಆರಂಭಗೊಂಡು ಇಂದಿರಾ ಗಾಂಧಿ ವೃತ್ತ, ಅಂಚೆ ಕಚೇರಿ, ಜನರಲ್ ತಿಮ್ಮಯ್ಯ ವೃತ್ತಕ್ಕಾಗಿ ಹಾದು ಹೋಗಿ ಕೊಡವ ಸಮಾಜ ಸಭಾಂಗಣದಲ್ಲಿ ಸಂಜೆ 7:30 ಗಂಟೆಗೆ ಸಭಾ ಕಾರ್ಯಕ್ರಮ ಜರುಗಲಿದೆ. ರಾತ್ರಿ 9:30 ಗಂಟೆಗೆ 2 ಕಿಲೋಮೀಟರ್ ಮುಕ್ತಾಯ ಮೆರವಣಿಗೆ ನಡೆಯಲಿದ್ದು ಸುಮಾರು 500ಕ್ಕೂ ಹೆಚ್ಚು ಮಂದಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದರು. ಆಗಸ್ಟ್ 14ರವರೆಗೆ ಜಿಲ್ಲೆಯ ವಿವಿಧ ಕಡೆಗಳಲ್ಲಿ ಮೆರವಣಿಗೆ ನಡೆಯಲಿದೆ ಎಂದು ತಿಳಿಸಿದರು. ಹಿಂದಿನ ಕರಾಳ ಅಧ್ಯಾಯಗಳು ಹಾಗೆ ಅದರ ಹಿಂದಿನ ಇತಿಹಾಸವನ್ನ ಇವತ್ತಿನ ನಾಗರಿಕ ಸಮಾಜಕ್ಕೆ ಮತ್ತು ಇವತ್ತಿನ ಯುವ ಪೀಳಿಗೆಗೆ ಹೇಳ್ಬೇಕು. ಆ ನಿಟ್ಟಿನಲ್ಲಿ ನಾವಿವತ್ತು ಇಡೀ ಜಿಲ್ಲಾದ್ಯಂತ 7 ಕಡೆ ಅಖಂಡ ಭಾರತ ಸಂಕಲ್ಪ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮಡಿಕೇರಿ ತಾಲೂಕಿನಲ್ಲಿ, ಮಡಿಕೇರಿ ನಗರದಲ್ಲಿ ಇದೇ ಶುಕ್ರವಾರ 8ನೇ ತಾರೀಕು ಹಾಗೂ ಕೋಯಮಾಡ್ನಲ್ಲಿ ಇದೇ 10ನೇ ತಾರೀಕು, ಇದೇ ತಿಂಗಳು, ಹಾಗೂ ಮಾದಾಪುರದಲ್ಲಿ 9ನೇ ತಾರೀಕು, ಹಾಗೆ ಕೊಳ್ಳಿಪೇಟೆಯಲ್ಲಿ 10ನೇ ತಾರೀಕು, ವಿರಾಜಪೇಟೆಯಲ್ಲಿ 13ನೇ ತಾರೀಕು, ಹಾಗೆ ಹೊನ್ನಪೇಟೆಯಲ್ಲಿ 11ನೇ ತಾರೀಕಿಗೆ ನಾವು ಅಖಂಡ ಭಾರತ ಸಂಕಲ್ಪ ದಿನವನ್ನು ಮಾಡಲಿದ್ದೇವೆ. 5 ಕಡೆಯಲ್ಲಿ ಪಂಜಿನ ಮೆರವಣಿಗೆ ಮೂಲಕ ಕಾರ್ಯಕ್ರಮ ನಡೆಯಲಿದೆ. ಒಂದು ಹೊನ್ನಪೇಟೆ ಕಾರ್ಯಕ್ರಮ ಬೈಕ್ ಮೆರವಣಿಗೆ ಮೂಲಕ ಕಾರ್ಯಕ್ರಮ ಆಗ್ತದೆ. ಹಾಗೆ ಕೊಯ್ಮಾಡಿನಲ್ಲಿ ಇಂಡೋರ್ ಕಾರ್ಯಕ್ರಮ ಮಧ್ಯಾಹ್ನದ 1 ಗಂಟೆಗೆ ಸಭಾ ಕಾರ್ಯಕ್ರಮ ಇರ್ತದೆ. ಇದು ಕಾರ್ಯಕ್ರಮದ ವಿವರ. ಇವತ್ತು ಇಡೀ ಸಮಾಜ ಏನು ನಮಗೆ ಸ್ವಾತಂತ್ರ್ಯ ದೊರಕಿದೆ, ಆ ಸ್ವಾತಂತ್ರ್ಯ ಹೇಗೆ ದೊರಕಿತು, ಹೇಗಾಯಿತು ಎನ್ನುವುದು ಈ ಸಮಾಜ ತಿಳ್ಕೊಂಡಿದೆ. ಆದರೆ ಅದರ ಹಿಂದಿನ ಇತಿಹಾಸ ಏನಿದೆ, 1940ರ ಮಧ್ಯರಾತ್ರಿ ಆಗಸ್ಟ್ 15ರಂದು ಏನು ಸ್ವಾತಂತ್ರ್ಯ ಸಿಕ್ತು, ಆದರೆ ಅದರ ಹಿಂದಿನ ಕರಾಳ ಅಧ್ಯಾಯ ಏನು, ದೇಶ 3 ತುಂಡುಗಳಾಗಿ ಇಬ್ಬಾಗ ಆಯಿತು. ಒಂದು ಪೂರ್ವ ಪಾಕಿಸ್ತಾನ ಮತ್ತು ಇನ್ನೊಂದು ಪಶ್ಚಿಮ ಪಾಕಿಸ್ತಾನವಾಗಿ ಇಬ್ಬಾಗವಾಯಿತು. ಈ ಕರಾಳ ಅಧ್ಯಾಯವನ್ನ ಇವತ್ತಿನ ಈ ಪೀಳಿಗೆ ಎಲ್ಲೋ ತಿಳಿದುಕೊಳ್ಳುವುದರಲ್ಲಿ ಮರೆತಿದೆ. ಹಾಗಾಗಿ ಆ ಕರಾಳ ಅಧ್ಯಾಯವನ್ನ ಇವತ್ತು ಇಡೀ ನಾಗರಿಕ ಸಮಾಜ ಮತ್ತೆ ಯುವ ಪೀಳಿಗೆಗೆ ನಾವು ತಿಳಿಸಿಕೊಡುವಂತ ಕೆಲಸವನ್ನ ನಾವು ಈ ಕಾರ್ಯಕ್ರಮದ ಮೂಲಕ ಮಾಡಿದ್ದೇವೆ. ಗೋಷ್ಠಿಯಲ್ಲಿ ಜಿಲ್ಲಾ ಸಂಯೋಜಕ ಸುನಿಲ್, ಸಹ ಸಂಯೋಜಕ ಚೇತನ್, ಅಲ್ಲಮಾಡ ಶರತ್, ತಿಮ್ಮಯ್ಯ, ಅಪ್ಪುರೈ ಪಾಲ್ಗೊಂಡಿದ್ದರು. ಮಂಗಳವಾರ ಸಂಜೆ ಸೋಮರ್ಪೇಟೆ ಪಟ್ಟಣದಲ್ಲಿ ಧಾರಾಕಾರವಾಗಿ ಸುರಿದ ಮಳೆಗೆ ಪಟ್ಟಣದ ಆಲೆಕಟ್ಟೆ ರಸ್ತೆಯ ಕೊಲ್ಲಿಯೊಂದು ಕಟ್ಟಿಕೊಂಡು ನೀರು ನುಗ್ಗಿ ನಿಂಗರಾಜು ಎಂಬವರ ಮನೆ ಜಲಾವೃತಗೊಂಡು ಅವಾಂತರ ಸೃಷ್ಟಿಯಾಗಿತ್ತು. ಈ ಸಮಸ್ಯೆ ಬಗ್ಗೆ ಮಂಗಳವಾರ ಮತ್ತು ಬುಧವಾರದಂದು ಮಾಧ್ಯಮ ಮತ್ತು ಪತ್ರಿಕೆಯಲ್ಲಿ ಪ್ರಕಟವಾಗಿದ್ದು, ಇದರಿಂದ ಮನಗಂಡ ಶಾಸಕ ಡಾಕ್ಟರ್ ಮಂತರಗೌಡ ಅವರು ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳಿಂದ ಸ್ಥಳಕ್ಕೆ ತೆರಳಿ ಅಲ್ಲಿನ ಸಮಸ್ಯೆ ಬಗ್ಗೆ ತಿಳ್ಕೊಂಡು ಶಾಸಕರ ನಿರ್ದೇಶನದಂತೆ ಸ್ಥಳಕ್ಕೆ ಬಂದ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ನಾರಾಯಣಮೂರ್ತಿ ಹಾಗೂ ಲೋಕೋಪಯೋಗಿ ಇಲಾಖೆಯ ಕಾರ್ಯಪಾಲಕ ಅಭಿಯಂತರರಾದ ಕುಮಾರ್, ಶರತ್ ಹಾಗೂ ವಿಜಯ್ ಕುಮಾರ್ ಇವರು ಸ್ಥಳ ಪರಿಶೀಲಿಸಿ ಇಲ್ಲಿಗೆ ಮೋರಿ ಹಾಗೂ ಅಗಲ ಚರಂಡಿ ಮಾಡಲು ಯೋಜನೆ ಹಾಕಿಕೊಂಡು ತಕ್ಷಣವೇ ಕಾಮಗಾರಿಯನ್ನು ಪ್ರಾರಂಭಿಸಲು ಸೂಚಿಸಿದ್ದಾರೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರವಿ, ಸೋಮರ್ಪೇಟೆ ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿ ಚೇತನ್, ಗ್ರಾಮ ಪಂಚಾಯತಿ ಸದಸ್ಯ ಚೇತನ್ ಗೌಡ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಮಳೆ ನಿಂತು ಹೋಗ್ಬಿಡ್ತು ವಾಪಸ್ಸು
ಆಪತ್ತಲ್ಲಿ ಗುಂಡಿ ಅಲ್ಲ ಇತ್ತು ಮೊನ್ನೆಲ್ಲ ಬಂದೇ ಇಲ್ಲ. ಎಲ್ಲಿ ಬೇಕಾಯ್ತು ಹೋಯ್ಕೊಂಡಲ್ಲ ಓವರ್ ಬಂದ್ರೆ ಏನು ಮಾಡೋಕ್ಕೆ. ಸೋಮವಾರಪೇಟೆ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸಭೆಯು ಅಧ್ಯಕ್ಷ ಜಿಎಂ ಕಾಂತರಾಜು ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯಿತು. ಅನುಪಾಲನಾ ವರದಿ ಮಂಡನೆಯ ಸಂದರ್ಭ ತಾಲೂಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಯ ಪರವಾಗಿ ಸಿಬ್ಬಂದಿಯೊಬ್ಬರು ಮಾಹಿತಿ ನೀಡಲು ಮುಂದಾದರು. ಈ ಸಂದರ್ಭ ಮಾತನಾಡಿದ ಅಧ್ಯಕ್ಷ ಕಾಂತರಾಜು, ಅಧಿಕಾರಿ ತಾಲೂಕಿನ ಅಂಗನವಾಡಿಗಳಿಗೆ ಭೇಟಿ ನೀಡ್ತಾ ಇಲ್ಲ, ಪರಿಶೀಲನೆ ನಡೆಸ್ತಾ ಇಲ್ಲ, ಅಲ್ಲದೆ ಸಭೆಗಳಲ್ಲಿ ಸುಳ್ಳು ವರದಿಗಳನ್ನು ಕೊಡ್ತಾ ಇದ್ದಾರೆ ಎನಿಸುತ್ತದೆ ಎಂದು ಗಂಭೀರ ಆರೋಪ ಮಾಡಿದರು. ಅಧ್ಯಕ್ಷರಿಗೆ ಒಂದು ಮನವಿ, ನಮಗೆ ಎಲ್ಲೂ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲ, ಅದ್ರ ಬಗ್ಗೆ ನಾವು ಮಾತಾಡೋದು ಈಗ ಅದನ್ನು ಬೇಡ ಅಂತ ತಪ್ಪಾಗ್ಬಿಡುತ್ತೆ. ಏನಾದ್ರೂ ಇದ್ರೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಮೀಟಿಂಗ್ ಮೀಟಿಂಗ್ ಕರೀತಾರೆ, ಅಧ್ಯಕ್ಷ ಕರೀತಾರೆ, ನಾವು ಬರ್ತೀವಿ, ಮಾತು ಕೇಳ್ತೀವಿ, ಹೋಯ್ತೀವಿ. ವಾಸ್ತವಿಕ ಮುಖ್ಯ ಅಂಶಗಳು ತುಂಬಾ ಡಿಫ್ರೆನ್ಸ್ ಇದೆ. ಸಾವಿರಾರು ಸ್ಟೂಡೆಂಟ್ಸ್ ಹುಡುಗರು ಕಿಡ್ಸ್ ಅಲ್ಲಿ ಇದ್ದಾರೆ ಅಂತ ನೀವು ಕೊಟ್ಟಿದ್ದೀರಿ, ಅದಕ್ಕೆ ತುಂಬಾ ಸಾವಿರಗಟ್ಟಲೆ ವ್ಯತ್ಯಾಸ ಇದೆ. ಅದು ನಮಗೆ ಐಡೆಂಟಿಫಿಕೇಶನ್ ಮಾಡಬೇಕು ಅಂದ್ರೆ ನಮ್ಮ ಗ್ಯಾರಂಟಿ ಸಮಿತಿಯವರು ನಿಮ್ಮ CDP ಅವರು ಬಂದಾಗ ಅವ್ರ ಜೊತೆ ಇದ್ದಾರೆ, ಅವ್ರಿಗೆ ತಿಳಿಸಿ ಬರಕ್ಕಾಗ್ತಿದ್ರೆ ಇನ್ನೊಬ್ರು ಯಾರು ಬರ್ತಾರೆ, ಅಷ್ಟು ಮಾಡಕ್ಕೆ. ಪ್ರತಿ ಅಂಗನವಾಡಿ ಅವರು ಸ್ಟೇಟಸ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅವ್ರು ಹಾಕ್ತಾರೆ. ನಮಗೆ ಆಗ ಅವ್ರು ಹೋಗಿದ್ದಾರೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಅಟ್ಲೀಸ್ಟ್ ಅದನ್ನ ಒಂದು ಪ್ರಚಾರ ಆಗ್ಬೇಕಲ್ಲ, ಒಂದು ವಿಚಾರ ಮಾಡ್ತಿದ್ದಾರೆ ಅನ್ನೋದಾರು ಆಗ್ಬೇಕಲ್ಲ. ನಮಗೆ ಗೊತ್ತಿರೋ ಹಾಗೆ ತುಂಬಾ ಅಂಗನವಾಡಿಗಳಲ್ಲಿ ಫುಡ್ ವೇಸ್ಟ್ ಆಯ್ತಾ ಇದೆ, ಮಿಸ್ಯೂಸ್ ಆಯ್ತಾ ಇದೆ. ಅದನ್ನ ಸರಿಪಡಿಸ್ಬೇಕು, ಅದೇ ಉದ್ದೇಶ. ಆಮೇಲೆ ಅಂಗನವಾಡಿಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದು ಬಹಳ ಸೀರಿಯಸ್ ಆಗಿ ನಾವು ತಗೋಬೇಕು. 7-8 ಇರೋ ಜಾಗದಲ್ಲಿ 2ಕ್ಕೆ ಬರ್ತಾ ಇದೆ. 2 ಇರೋ ಜಾಗದಲ್ಲಿ 12 ಅಂತ ಬರೀತಾರೆ ಅನ್ನೋದು ನಮ್ಮ ಗಮನ. ಅಂಗನವಾಡಿಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇರುವುದು ಆತಂಕಕಾರಿ ವಿಚಾರ. ಅಲ್ಲದೆ ಆಹಾರ ಪೋಲಾಗ್ತಾ ಇದೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ ಕುಮಾರ್ ಧ್ವನಿಗೂಡಿಸಿದರು. ಸಂಬಂಧಪಟ್ಟ ಅಧಿಕಾರಿ ಸಮರ್ಪಕವಾಗಿ ಕರ್ತವ್ಯ ನಿರ್ವಹಿಸುವಂತೆ ಸೂಚನೆ ನೀಡಿದರು. ಬಡಜನರ ಅನುಕೂಲಕ್ಕಾಗಿ ಸರ್ಕಾರ ಪಡಿತರ ಅಕ್ಕಿ ವಿತರಿಸಿದರೆ ಅದನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ನಾವು ಏನು ಮಾಡುವುದು ಅಂತ ಅಧ್ಯಕ್ಷರು ಅಸಹಾಯಕತೆ ವ್ಯಕ್ತಪಡಿಸಿದರು. ಆದರೂ ಅಕ್ಕಿ ಮಾರಾಟ ಹಾಗೂ ಗೃಹ ಬಳಕೆ ಅಡುಗೆ ಅನಿಲವನ್ನು ಹೋಟೆಲ್, ಕ್ಯಾಂಟೀನ್, ಬೇಕರಿಗಳಲ್ಲಿ ವಾಣಿಜ್ಯ ಬಳಕೆ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಆಹಾರ ಇಲಾಖೆ ಅಧಿಕಾರಿಗಳು ಆಗಾಗ್ಗೆ ತೆರಳಿ ಪರಿಶೀಲನೆ ನಡೆಸಬೇಕೆಂದು ಸೂಚಿಸಿದರು. ಅವರು ಸ್ಟೇಟಸ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅವ್ರು ಹಾಕ್ತಾರೆ. ನಮಗೆ ಆಗ ಅವ್ರು ಹೋಗಿದ್ದಾರೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಅಟ್ಲೀಸ್ಟ್ ಅದನ್ನ ಒಂದು ಪ್ರಚಾರ ಆಗ್ಬೇಕಲ್ಲ, ಒಂದು ವಿಚಾರ ಮಾಡ್ತಿದ್ದಾರೆ ಅನ್ನೋದಾರು ಆಗ್ಬೇಕಲ್ಲ. ನಮಗೆ ಗೊತ್ತಿರೋ ಹಾಗೆ ತುಂಬಾ ಅಂಗನವಾಡಿಗಳಲ್ಲಿ ಫುಡ್ ವೇಸ್ಟ್ ಆಯ್ತಾ ಇದೆ, ಮಿಸ್ಯೂಸ್ ಆಯ್ತಾ ಇದೆ. ಅದನ್ನ ಸರಿಪಡಿಸ್ಬೇಕು, ಅದೇ ಉದ್ದೇಶ. ಆಮೇಲೆ ಅಂಗನವಾಡಿಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದು ಬಹಳ ಸೀರಿಯಸ್ ಆಗಿ ನಾವು ತಗೋಬೇಕು. 7-8 ಇರೋ ಜಾಗದಲ್ಲಿ 2ಕ್ಕೆ ಬರ್ತಾ ಇದೆ. 2 ಇರೋ ಜಾಗದಲ್ಲಿ 12 ಅಂತ ಬರೀತಾರೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. 40-30 ಬರ್ದಿದ್ದಾರೆ, 30 ಬರ್ದಿದ್ದಾರೆ. ಅದಕ್ಕೆ ಹೇಳಿದ್ದು ನಿಮ್ಗೆ ಪಾರ್ಟಿ ವಿಸಿಟ್ ಮಾಡ್ತಾ ಇಲ್ಲ. ನಾನು ಇದುವರೆಗೂ ನೋಡಿದಾಗೆ, ನನ್ನ ಗಮನಕ್ಕೆ ಬಂದಾಗೆ ಯಾವ ಅಂಗನವಾಡಿಗೆ ಹೋಗಿರೋದು ನಮಗೆ ಗೊತ್ತಿಲ್ಲ. ಇಲ್ಲಿ ನಿಮ್ಮ ಮೂಲಕ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಅವರು ಯಾವ ಅಂಗನವಾಡಿಗೆ ಹೋಗಿದ್ದಾರೆ, ಏನು ಕ್ರಮ ತಗೊಂಡಿದ್ದಾರೆ, ಅದು ನಮಗೆ ಫೋಟೋಸ್ ಬೇಕು. ಅದನ್ನು ತಿಳಿಸ್ಬಿಡಿ. ಅವ್ರು ನಿನ್ನೆ ಮೈಸೂರಲ್ಲೆಲ್ಲ ಕೊಟ್ಟಿದ್ದಾರೆ ಸರ್, ಅದೊಂದು ಎಕ್ಸಾಮ್ಷನ್. ಇದೇ ಸಂದರ್ಭ ತುರ್ತು ಆರೋಗ್ಯ ಚಿಕಿತ್ಸೆಯ ಸಲುವಾಗಿ 4 ಮಂದಿಗೆ BPL ಕಾರ್ಡ್ ವಿತರಿಸಲಾಯಿತು. ವಿವಿಧ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು. ಸಭೆಯಲ್ಲಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯ ಸುಂದರ್, ತಾಲೂಕು ಸಮಿತಿಯ ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. SYS ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ಕಿಕ್ಕರೆ ಹಾಗೂ ಪಡಿಯಾಣಿಯಲ್ಲಿ ತಿದ್ಕಾರೆ ಉಲಂಬ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಎಡಪಾಲ ಬಳಿಯ ಕಿಕ್ಕರೆ ಗ್ರಾಮದಲ್ಲಿರುವ ಶೈಖುನ ಮೊಹಮ್ಮದ್ ಮುಸ್ಲಿಯಾರ್ ಅವರ ಖಬರ್ ಜಿಯಾರತ್ ಹಾಗೂ ಪ್ರಾರ್ಥನೆಗೆ ಸೈಯದ್ ಮಹದಿ ಅಹಮದ್ ತಂಗಳ್ ನೇತೃತ್ವ ವಹಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಪಡಿಯಾಣಿನಲ್ಲಿ SYS ಜಿಲ್ಲಾಧ್ಯಕ್ಷ ಮುನೀರ್ ಮಹಳರಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು SYS ರಾಜ್ಯ ಉಪಾಧ್ಯಕ್ಷ ಸೈಯದ್ ಇಲ್ಯಾಸ್ ಅಲ್ ಹೈದ್ರೂಸಿ ತಂಗಳ್ ಎಮ್ಮೆಮಾಡು ಪ್ರಾರ್ಥನೆ ನೆರವೇರಿಸಿ ಮಾತನಾಡಿದರು.
റഹ്മാനെ ഞങ്ങളിവിടെ ചെയ്ത എല്ലാ അമലുകളും നീ കബൂലാക്കണേ റഹ്മാനെ. അതുപോലെ തന്നെ നമ്മുടെ കൊടക് ജില്ലയിൽ തന്നെ സുന്നത്ത് ജമാഅത്തിലേക്ക് വേരുറക്കാൻ ഓടി നടന്നു ബഹുമാനപ്പെട്ട ഷെയ്ഖുന അലി ഉസ്താദ് അള്ളാഹുവിടെ ദർജ ഉയർത്തി കൊടുക്കുമാറാകട്ടെ തുടങ്ങിയ ഒരുപാട് മഹത്തുക്കൾ ഇവിടെ പറഞ്ഞ മാസമാണ്. താജുൽ ഫഖഹ ബേക്കൽ ഉസ്താദ്, SSFൻ്റെ മുൻ പ്രസിഡൻ്റായിരുന്ന റഫീഖ് സഖാഫി, അങ്ങനെ അടക്കം പല നേതാക്കളും ഉമറാക്കളും വിട പറഞ്ഞ മാസമാണ്. കൊടക് ജില്ല SYSൻ്റെ എല്ലാ യൂണിറ്റുകളിലും തദ്കീർ ഉലമ എന്ന പേരിൽ സഫർ 1 മുതൽ 9 വരെ ഈ പറയപ്പെട്ട മഹാന്മാരുടെ അനുസ്മരണയും ദുആ പരിപാടികളൊക്കെ നടത്തി അതിൻ്റെ സമാപനം എന്നോണം ബഹുമാനപ്പെട്ട ഷെയ്ഖുന മുഹമ്മദ് ഉസ്താദിൻ്റെ ഹദറത്തിൽ വെച്ച് ദുആ കൊണ്ട് തുടങ്ങി. ഇപ്പോൾ അലി എന്നുള്ള മഹത്തായ പരിപാടി SYS ജില്ലാ കമ്മിറ്റി നടത്തിയപ്പോൾ വളരെ ഭംഗിയായ നിലക്ക് നടന്നു. അല്ലാഹു തആല ഖബൂൽ ചെയ്യുമാറാവട്ടെ. ഇതിന് നേതൃത്വം നൽകിയതായ എല്ലാ സാദാത്യങ്ങൾക്കും എല്ലാ നേതൃത്വത്തിനും, പ്രത്യേകിച്ച് സ്ഥലം ഖത്തീബ് ഉസ്താദ്, അതുപോലെ അടുത്ത പെരുമാട് മദരിസ് ഉസ്താദ്, അതുപോലെ ഒരുമിച്ച് കൂടിയതായ എല്ലാ സയ്യിദന്മാരും ആലിമീങ്ങളും എല്ലാവർക്കും മറ്റവർക്കിൽ നന്ദി രേഖപ്പെടുത്തുന്നു. അതുപോലെ ഒരുമിച്ച് കൂടിയ സഹകരിച്ച എല്ലാവർക്കും നന്ദി രേഖപ്പെടുത്തിക്കൊണ്ട് ഇൻഷാ അല്ലാഹ് സർക്കുലറിൽ പറഞ്ഞതുപോലെ തന്നെ നമ്മുടെ ക്ലീനിങ്ങിൻ്റെ ഓഗസ്റ്റ് 12-ന് എല്ലാ യൂണിറ്റുകളിലും സർക്കിളുകളിലൊക്കെ ക്ലീനിങ് ഉണ്ട്. അതുപോലെ തന്നെ سبحانك لا نحصي ثناء عليك أنت كما أثنيت فلك الحمد ولك الشكر حتى ترضى اللهم أنزله المقعد المقرب عندك يوم القيامة. ഒരു മഹത്തായ പരിപാടി സംഘടിപ്പിച്ചപ്പോൾ ഇന്നിവിടെ കൂടിയ ആളുകൾ കുറവാണെങ്കിലും കൊടക് ജില്ലയിൽ മൊത്തം ഏകദേശം സ്ഥലങ്ങളിലും മഹ്മൂദ് ഉസ്താദ് ആരാണ്, അലി ഉസ്താദ് ആരാണ് എന്നുള്ളത് മുഅ്മിനീങ്ങളുടെ കൽബിലേക്കൊന്ന് ഇറങ്ങിയിട്ടുണ്ട്. ഇൻഷാ അല്ലാഹ് ഇനിയൊന്നും അതുപോലെയുള്ള സംഘടനകളിലൊക്കെ അള്ളാഹുവിൻ്റെ തൃപ്തി മാത്രം കാക്ഷിച്ചുകൊണ്ട് പ്രവർത്തിച്ച് അത് കാരണം ആഖിറം സമ്പാദിക്കാൻ അള്ളാഹു നമുക്ക് തൗഫീഖ് നൽകുമാറാവട്ടെ. ഓരോ മനുഷ്യനെ സംബന്ധിച്ചിടത്തോളം 2 രത്നങ്ങളാണ് ഓരോ മനുഷ്യനും വേണ്ടത്. ഒന്ന് ഇൽമ്, ഒന്ന് ഇബാദത്ത്. അള്ളാഹു ഇനിയും ഈ മഹാന്മാരുടെ ദർജ അള്ളാഹു ഉയർത്തി കൊടുക്കുമാറാവട്ടെ. ഇൻഷാ അല്ലാഹ് വരും വർഷം ഇതിനേക്കാൾ ഉപരിയായി നമുക്ക് നടത്തണം. അള്ളാഹു തൗഫീഖ് നൽകുമാറാവട്ടെ. ಕರ್ನಾಟಕ ರಾಜ್ಯ ಮುಷಾವರ ಸದಸ್ಯರಾದ ಶಾದುಲಿ ಫೈಜಿ ಆಜಾದ್ ನಗರ ಅನುಸ್ಮರಣ ಭಾಷಣ ಮಾಡಿ ಕೊಡಗು ಜಿಲ್ಲಾ ನಾಯಿಬ್ ಕಾಜಿಗಳಾಗಿದ್ದ ಮರ್ಹೂಮ್ ಮೊಹಮ್ಮದ್ ಮುಸ್ಲಿಯಾರ್ ಹಾಗೂ ಅಲಿ ಉಸ್ತಾದ್ ಅವರನ್ನು ಸ್ಮರಿಸಿ ಅವರು ಸಮುದಾಯಕ್ಕೆ ನೀಡಿದ ಕೊಡುಗೆಗಳನ್ನು ವಿವರಿಸಿದರು. ಈ ಸಂದರ್ಭ ಹಬೀಬ್ ತಂಗಳ್, KCF ಅಂತಾರಾಷ್ಟ್ರೀಯ ನಾಯಕರಾದ ಆಬಿದ್ ತಂಗಳ್, ಪಡಿಯಾಣಿ ಜಮಾತ್ ಅಧ್ಯಕ್ಷ ಇಬ್ರಾಹಿಂ ಮುಸ್ಲಿಯಾರ್, ಎಮ್ಮೆಮಾಡು ಮಸೀದಿಯ ಮುದರ್ರಿಸ್ ಹಮ್ಜಾ ಸಕಾಫಿ, ಪಡಿಯಾಣಿ ಖತೀಬರಾದ ಹಮ್ಜಾ ರಹಮಾನಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪಕ್ಲೋ. ಬೆಳ್ಳಂಬೆಳಗ್ಗೆ ಬೆಂಗಳೂರು ಪೊಲೀಸ್ ಕಂಟ್ರೋಲ್ ರೂಮ್ನಿಂದ ಚಟ್ಟಳ್ಳಿ ಕೆನರಾ ಬ್ಯಾಂಕ್ ATMಗೆ ಏನೋ ತೊಂದರೆಯಾಗಿದೆ, ಚಟ್ಟಳ್ಳಿ ಪೊಲೀಸ್ ಉಪಠಾಣೆಗೆ ಮಾಹಿತಿ ರವಾನೆಯಾಗ್ತಾ ಇದ್ದಂತೆ ತಕ್ಷಣವೇ ಕಾರ್ಯಪ್ರವೃತ್ತರಾದ ASI ದಿನೇಶ್ ಸಿಬ್ಬಂದಿಗಳು ಬೆಳಗಿನ ಜಾವ 2 ಗಂಟೆಗೆ ATM ಅನ್ನು ಪರಿಶೀಲಿಸಿದಾಗ ಯಾವುದೇ ತೊಂದರೆಗಳು ಆಗಿರೋದಿಲ್ಲ. ಬಾಗಿಲ ಕೆಳಬದಿಯಲ್ಲಿ ರಂಧ್ರ ಕಂಡು ಪರಿಶೀಲಿಸಿದಾಗ ದೊಡ್ಡ ಗಾತ್ರದ ಕಪ್ಪಗಿನ ಹುಳುವೊಂದು ATM ಬಾಗಿಲ ಕೆಳಗೆ ರಂಧ್ರ ಮಾಡಿ ಒಳನುಗ್ತಾ ಇರುವುದು ಕಂಡುಬಂತು. ನಿಟ್ಟುಸಿರು ಬಿಟ್ಟ ಪೊಲೀಸರು ಹುಳುವನ್ನು ಹೊರತೆಗೆದರು. ಚಟ್ಟಳ್ಳಿಯ ಕೆನರಾ ಬ್ಯಾಂಕ್ ಕಾರ್ಯನಿರ್ವಹಿಸದೆ ಸುಮಾರು 6 ತಿಂಗಳೇ ಕಳೆದಿದೆ. ಕಳೆದ ವಾರದ ಹಿಂದೆಯಷ್ಟೇ ನೂತನ ATM ಯಂತ್ರವನ್ನು ಅಳವಡಿಸಿದ್ರು. ಆದರೆ ವಿದ್ಯುತ್ ವ್ಯತ್ಯಯದಿಂದ ATM ರಿಪೇರಿಗೊಂಡಿತ್ತು. 2 ದಿನಗಳ ಹಿಂದೆ ದುರಸ್ತಿಗೊಂಡು ಈಗ ಮತ್ತೊಮ್ಮೆ ಸುದ್ದಿಯಾಗಿದೆ. ಕೊಡಗು ಚಾನಲ್ ನ್ಯೂಸ್, ಕರುಣ್ ಕಾಳಯ್ಯ. ಒಳಗಡೆ ಉಂಟು, ಹೊರಗಡೆ ಉಂಟು, ಹೋಲಾಗಿದೆ. ನಾಪಕ್ಲು ಸಮೀಪದ ಚೋನಕೆರೆ ಹಾಗೂ ಅಜ್ಜಿಮುಟ್ಟ ಅಂಗನವಾಡಿ ಕೇಂದ್ರಗಳು ಜಂಟಿಯಾಗಿ ಚೋನಕೆರೆ ಅಂಗನವಾಡಿ ಕೇಂದ್ರದಲ್ಲಿ ಸೋಮವಾರ ಸ್ತನ್ಯಪಾನ ಸಪ್ತಾಹವನ್ನು ಆಚರಣೆ ಮಾಡಲಾಯಿತು. ಗ್ರಾಮ ಪಂಚಾಯಿತಿ ಸದಸ್ಯರಾದ BM ಪ್ರದೀಪ್ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸರ್ಕಾರದ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಂಡು ಎಲ್ಲರೂ ಮಕ್ಕಳ ಶ್ರೇಯೋಭಿವೃದ್ಧಿಗೆ ಶ್ರಮಿಸಬೇಕೆಂದರು.
ज्योतिर्गमय मृत्योर्मा अमृतंगमय ಓಂ ಶಾಂತಿ. ವಿಶ್ವ ಅಧಿಕಾರಿಯವರು ತಿಳಿಸಿದ್ದಾರೆ. ಸವಿವರವಾಗಿ ಆರೋಗ್ಯ ಇಲಾಖೆಯಿಂದ ಕಾಲಕಾಲಕ್ಕೆ ತಕ್ಕಂತೆ ಏನು ಮೆಡಿಸಿನ್ಗಳನ್ನ ತಗೊಳ್ಬೇಕು ಅಂತ ಹೇಳುವಂತಹ ಮಾಹಿತಿಯನ್ನು ಸವಿರವಾಗಿ ನಮ್ಮ ಉಮಾ ಮೇಡಮ್ ಅವರು ಕೊಟ್ಟಿದ್ದಾರೆ. ಹಾಗೆ ಮಕ್ಕಳಿಗೆ ತಾಯಿಯಂದಿರಿಗೆ ಏನೆಲ್ಲ ಬೇಕು, ಆರೋಗ್ಯಕರವಾದಂತಹ ಆಹಾರ ಬೇಕು ಅಂತ ಹೇಳುವಂತ ಚಿತ್ರವನ್ನು ಇಲ್ಲಿ ನಿಮ್ಮ ಕಣ್ಣ ಮುಂದೆ ಅಷ್ಟು ಅಚ್ಚುಕಟ್ಟಾಗಿ ಜೋಡಿಸಿದ್ದಾರೆ. ಆಶಾ ಕಾರ್ಯಕರ್ತ ಇರ್ಬೋದು, ಅಂಗನವಾಡಿ ಟೀಚರ್ಗಳು. ಇದೆಲ್ಲ ಯಾರಿಗಪ್ಪ ಅಂತಂದ್ರೆ ಇದೆಲ್ಲ ನಿಮಗೆ ಸರ್ಕಾರ ನಮ್ಮ ಕಾಲದಲ್ಲಿ ಏನಿತ್ತು ಅಂತ ಗೊತ್ತಿಲ್ಲ, ಆ ಹಿರಿಯರಿಗೆ ಗೊತ್ತು. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕಚೇರಿಯ ಮೇಲ್ವಿಚಾರಕಿ ಹಾಗೂ ಪ್ರಭಾರ ಸಹಾಯಕ ಶಿಶು ಅಭಿವೃದ್ಧಿ ಅಧಿಕಾರಿಗಳಾದ ಶೀಲಾ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಎದೆಹಾಲಿನ ಮಹತ್ವದ ಬಗ್ಗೆ ಹಾಗೂ ಇಲಾಖೆಯ ಸೌಲಭ್ಯಗಳಾದ ಭಾಗ್ಯಲಕ್ಷ್ಮಿ, ಮಾತೃವಂದನಾ ಹಾಗೂ ಇನ್ನಿತರ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಕಿರಿಯ ಆರೋಗ್ಯ ಕಾರ್ಯಕರ್ತೆಯರಾದ ಉಮಾ ಮಹೇಶ್ವರಿ ಅವರು ಆರೋಗ್ಯ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಚೌನಕೆರೆ ಅಂಗನವಾಡಿ ಕಾರ್ಯಕರ್ತೆ ಸಿಯು ಪವಿತ್ರ ಅವರು ಕಾರ್ಯಕ್ರಮ ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಅಜ್ಜಿಮುಟ್ಟ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯರಾದ ಪುಷ್ಪಾವತಿ, ಆಶಾ ಕಾರ್ಯಕರ್ತರು, ಮಕ್ಕಳ ತಾಯಂದಿರು, ಗ್ರಾಮಸ್ಥರು ಹಾಗೂ ಪುಟಾಣಿ ಮಕ್ಕಳು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಮಗು ಹುಟ್ಟಿದ ತಕ್ಷಣ ಎದೆ ಹಾಲನ್ನ ಕೊಡ್ಬೇಕು ಅಂತ ಅಂದ್ರೆ ಎಷ್ಟು ಬೇಗ ಕೊಡ್ಬೇಕು ಅನ್ನೋದು ಏನಾದ್ರೂ ಐಡಿಯಾ ಇದೆಯಾ? ಬೇಗ ಕೊಡ್ಬೇಕಾ ಅಥವಾ ಲೇಟ್ ಆದ್ರೂ ಪರವಾಗಿಲ್ವಾ? ಏನಾದ್ರೂ ಐಡಿಯಾ ಇದೆಯಾ? ಮಕ್ಕಳ ತಾಯಂದ್ರಿಗೆ ಏನಾದ್ರೂ ಐಡಿಯಾ ಇದೆಯಾ? ಎಷ್ಟು ಬೇಗ ಸಾಧ್ಯನೋ ಅಷ್ಟು, ಅಂದ್ರೆ ಡೆಲಿವರಿ ಆಗಿ ಆ ತಾಯಿಯ ಪರಿಸ್ಥಿತಿ ಹೇಗಿರುತ್ತೆ ಅಂತ ಗಾದೆನೇ ಇದೆ, ಹೆತ್ತವರಿಗೆ ಮಾತ್ರ ಅಲ್ವಾ ಹೆರಿಗೆ ನೋವು ಗೊತ್ತಿರೋದು. ಅಂದ್ರೆ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ. ಈಗ ಒಂದು 5 ನಿಮಿಷನೇ ಆಯ್ತು, ಅಷ್ಟು ಬೇಗ ಆದ್ರೂ ಅಷ್ಟು ಬೇಗನೂ ಕೊಡ್ಬೋದು. ಹಿಂದೆ ಅರ್ಧ ಗಂಟೆ ಒಳಗಡೆ ಅಂತ ಹೇಳ್ತಿದ್ರು, ಇವಾಗ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಕೊಡ್ಬೋದು. ಟೋಟಲ್ ಆಗಿ ಅರ್ಲಿ ಆಗಿ ನಾವು ಏನ್ ಮಾಡ್ಬೇಕು, ಎದೆ ಹಾಲನ್ನ ಮಗುವಿಗೆ ಕುಡಿಸ್ಬೇಕು. ಎದೆ ಹಾಲನ್ನ ಮಗುವಿಗೆ ಕುಡಿಸ್ಬೇಕಾದ್ರೆ ಹಿಂದಿನ ಕಾಲದವರೆಲ್ಲ ಫಸ್ಟ್ ಬರುವಂತಹ ಹಾಲನ್ನ ಹಳದಿ ಬಣ್ಣ ಇರ್ತದೆ, ಅದನ್ನ ಯೂಸ್ ಮಾಡಬಾರ್ದು ಅಂತ ವೇಸ್ಟ್ ಮಾಡ್ತಿದ್ರ ಅಂತೆ, ಗೊತ್ತಿಲ್ಲ ನಮಗೆ ಅಂತೆ. ಆದ್ರೆ ಆ ಹಾಲನ್ನ ಖಂಡಿತ ಹಾಲ್ ಮಾಡಬಾರ್ದು. ಯಾಕೆ ಹೇಳಿ ಅದನ್ನ ಯೂಸ್ ಮಾಡ್ಲೇಬೇಕು? ಏನಾದ್ರೂ ಐಡಿಯಾ ಇದೆಯಾ? ಅದ್ರಲ್ಲೇ ರೋಗ ನಿರೋಧಕ ಶಕ್ತಿ ಇರೋದು, ಅದರಲ್ಲೇ ಏನಿರೋದು ರೋಗ ನಿರೋಧಕ ಶಕ್ತಿ ಇರೋದು. ಇದರಲ್ಲಿ ಕೊಲೆಸ್ಟ್ರಾಲ್ ಅಂತ ಅಂಶ ಇರೋದ್ರಿಂದ ಇದರಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿ ಯಾವುದ್ರಲ್ಲೂ ಇರೋದಿಲ್ಲ. ಆದ್ರಿಂದ ಮಗುವಿನ ಮುಂದಿನ ಬೆಳವಣಿಗೆಗೆ ಈ ಹಾಲನ್ನ ನಾವು ಮೊದಲು ಬರುವಂತಹ ಗಿಣ್ಣು ಹಾಲನ್ನ ಕುಡಿಸೋದ್ರಿಂದ ಮಗುವಿಗೆ ರೋಗ ನಿರೋಧಕ ಶಕ್ತಿಯನ್ನ ತಡೆಗಟ್ಟಬಹುದು ಅಂತ. ಅನಂತರ ತಾಯಿ ಮಗುವಿನ ಬಾಂಧವ್ಯ ಜಾಸ್ತಿ ಆಗ್ತದೆ, ಹೌದಾ ಅಲ್ವಾ? ಮಗುವಿಗೆ ಹಾಲು ಉಣಿಸೋದೇ ಆ ಹೆತ್ತ ಅಮ್ಮಂದು ಏನು ಮೊದಲ ಬಯಕೆ, ಹೌದಾ ಅಲ್ವಾ? ನಾವೆಲ್ಲರೂ ಇದರಲ್ಲಿ ಇರುವಂತವ್ರೆಲ್ಲರೂ ಲೇಡೀಸ್. ಈಗ ಸರಿ ಒಬ್ಬರೇ ಜೆಂಟ್ಸ್ ಇರೋದು, ಅವ್ರು ಇದ್ರು ಏನು ಬೇಜಾರಿಲ್ಲ. ಯಾಕೆ ಗೊತ್ತಾ, ನಮ್ಮ ಒಂದು ಸಂಸಾರದ ತರ ಅವರು, ಓಕೆನಾ? ನಾವು ಒಂದು ಫೀಲ್ಡ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ, ಅವರು ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಅವ್ರು ವರ್ಕ್ ಮಾಡ್ಬೇಕಾದ್ರೆ ಔಟ್ ಸೈಡ್ ಹೋದಾಗ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಅವರು ಭಾಗವಹಿಸ್ಬೇಕಾಗ್ತದೆ. ಅದೇ ರೀತಿ ಅವ್ರ ಮನೆಯಲ್ಲೂ ಅವರಿಗೆ ಸಂಸಾರ ಇದೆ, ಹೌದಾ ಅಲ್ವಾ? ಈ ಮೇಡಮ್ ಯಾಕೆ ಹಿಂಗ್ ಓಪನ್ ಆಗಿ ಮಾತಾಡ್ತಾರಲ್ಲ ಅಂತ ನೀವು ಇದು ಪಡ್ಕೊಳ್ಳೋದೇ ಬೇಡ. ಯಾಕೆ ಅಂತ ಹೇಳಿದೆ ಅಂತಂದ್ರೆ, ಇದನ್ನ ನಾವು ಸರಿಯಾದ ಸಮಯದಲ್ಲಿ ಮಗುವಿಗೆ ಕುಡಿಸಿದ್ರೆ ಮಾತ್ರ ಮಗುವಿನ ಈಗ ಮಕ್ಕಳಲ್ಲಿ ನೀವು ಕೇಳಿಸ್ಕೊಂಡಿರ್ಬೋದು ಅಪೌಷ್ಟಿಕತೆ ಬರ್ತದೆ ಅಂತ, ಗೊತ್ತಾ? ಈ ಅಪೌಷ್ಟಿಕತೆ ಬರೋದನ್ನ ನಾವು ಇದರಲ್ಲಿ ತಡೆಗಟ್ಟಬಹುದು. ಈಗ ನಮ್ಮ ಇಲಾಖೆಯಲ್ಲಿ ಪೋಷಣ ಅಭಿಯಾನ ಅಂತ ಕಾರ್ಯಕ್ರಮ ಇದೆ, ನಿಮಗೆ ಗೊತ್ತಿರಬಹುದು. ಇದು 2018ರಿಂದ ಜಾರಿಗೆ ಬಂದಿದೆ, ಆಯ್ತಾ? ಇದು ಮಹಿಳೆಯರಲ್ಲಿ ಮತ್ತೆ ಮಕ್ಕಳಲ್ಲಿ ರಕ್ತಹೀನತೆಯನ್ನ ಕಡಿಮೆ ಮಾಡ್ಲಿಕ್ಕೆ ಈ ಸ್ಕೀಮು ಜಾರಿಗೆ ಬಂದಿರೋದು. ಇದರಲ್ಲಿ ಸ್ತನ್ಯಪಾನದ ಬಗ್ಗೆನೂ ಮಾಹಿತಿಯನ್ನ ಕೊಡ್ತಾರೆ. ಏನು ಅಂತ, ಸ್ತನ್ಯಪಾನ ಈಗ ಗರ್ಭಿಣಿನ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಫಸ್ಟ್ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಆರೋಗ್ಯ ಇಲಾಖೆಯವರು ಹಾಗೂ ನಮ್ಮ ಇಲಾಖೆ ಸೇರ್ಕೊಂಡು ಆದಷ್ಟು ಬೇಗ ಎಂಟ್ರಿ ಮಾಡ್ಕೊಳ್ತಾರೆ. ಯಾಕೆ ಗೊತ್ತುಂಟ, ಆ ಮಗುವಿನ ಅಂದ್ರೆ ಆ ಗರ್ಭಿಣಿಗೆ ಪೌಷ್ಟಿಕಾಂಶದ ಬಗ್ಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ಅಂತ. ಈಗ ಇಲ್ಲೆಲ್ಲ ಇಷ್ಟೊಂದು ಸೊಪ್ಪು ಇರ್ಬೋದು, ತರಕಾರಿ ಇರ್ಬೋದು, ಗೆಡ್ಡೆ ಇರ್ಬೋದು. ನಾಟಿ ವಿದ್ಯೆ ಮೂಲಕ ವೈದ್ಯ ಸೇವೆ, ಇಂಗ್ಲಿಷ್ ಔಷಧಿ ಸೇವನೆಯಿಂದ ಬೇಸತ್ತವರಿಗೆ ಹಾಗೂ ಕಾಯಿಲೆ ವಾಸಿಯಾಗದೆ ಮನನೊಂದವರಿಗೆ ಮನಸ್ಸಿಗೆ ಮುದ ನೀಡುವ ಸುದ್ದಿ ಇದಾಗಿದೆ. ಸುಮಾರು 30 ವರ್ಷಗಳಿಂದ ಸದ್ದಿಲ್ಲದೆ ಮನೆ ದೇವರ ಹೆಸರಲ್ಲಿ ನಾಟಿ ಔಷಧಿ ನೀಡುತ್ತಾ ಬಂದಿರುವ ಸೋಮರಪೇಟೆ ತಾಲೂಕಿನ ಶನಿವಾರ ಸಂತೆ ಹೋಬಳಿ ಸಮೀಪದ ದಕಲುಗೋಡಿನ ನಾಟಿ ವೈದ್ಯೆ MP ಗಣೇಶ್ ಇವರು ಯಾವುದೇ ಪ್ರಚಾರ ಬಯಸದೆ, ಹಣದ ವ್ಯಾಮೋಹ ಇಲ್ಲದೆ
ತಾವಾಗಿಯೇ ಅರಸಿ ಬಂದವರಿಗೆ ಔಷಧಿ ನೀಡಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ವೈದ್ಯರಿಂದ ವಾಸಿಯಾಗಿಲ್ಲವೆಂದು ನಿರಾಶರಾಗಿ ಬಂದ ರೋಗಿಗಳು ಇವರು ನೀಡಿರುವ ನಾಟಿ ಮದ್ದಿನಿಂದ ಗುಣಮುಖರಾದ ನಿದರ್ಶನ ಇದೆ. ಸ್ವಂತ ವೈದ್ಯರ ದಾದಿಯರೇ ಇವರಲ್ಲಿ ನಾಟಿ ಚಿಕಿತ್ಸೆ ಪಡ್ಕೊಂಡಿದ್ದು ಕೆಲವೊಮ್ಮೆ ತಮ್ಮ ರೋಗಿಗಳಿಂದ ಗಣೇಶ್ ಅವರ ಬಳಿ ಮಾಹಿತಿ ನೀಡಿ ಕಳಿಸಿರುವುದು ಇದೆ. ಅಧಿಕ ಖರ್ಚಿಲ್ಲ, ಯಾವುದೇ ಅಡ್ಡ ಪರಿಣಾಮಗಳಿಲ್ಲ, ತಿಳಿಸಿದ ರೀತಿಯಲ್ಲಿ ಅವಧಿಯವರೆಗೆ ಔಷಧಿ ಸೇವಿಸಿದರಾಯಿತು, ಕಾಯಿಲೆಗಳು ಸಂಪೂರ್ಣ ಗುಣಮುಖವಾಗುತ್ತೆ ಎನ್ನುತ್ತಾರೆ ರೋಗಿಗಳು. ಗಣೇಶ್ ಅವರು ಕೊಡುವ ಔಷಧಿ ದುಬಾರಿ ಏನಲ್ಲ, ದಿನನಿತ್ಯ ಬಳಕೆಯ ಸತ್ಯ ಹಾಗೂ ಗಿಡಮೂಲಿಕೆ ಮರದ ಚಕ್ಕೆಯನ್ನು ಬಳಸಿ ಮನೆ ದೇವರ ಹೆಸರಲ್ಲಿ ಔಷಧಿ ತಯಾರು ಮಾಡ್ತಾರೆ. ಇವರು ಸುಮಾರು 17 ರೋಗಗಳಿಗೆ ಔಷಧಿ ನೀಡ್ತಾ ಇದ್ದು ಅವುಗಳು ವಾಯು, ಸಂಧಿವಾತ, ಮೂಲವ್ಯಾಧಿ, ಬಿಳಿಸೆರಗು, ಕ್ಯಾನ್ಸರ್, ಗ್ಯಾಂಗ್ರೀನ್, ಬಂಜತನ, ತಲೆನೋವು, ದಮ್ಮು, ಕಿಡ್ನಿಯಲ್ಲಿ ಕಲ್ಲು, ಪಿತ್ತಕೋಶದಲ್ಲಿ ಕಲ್ಲು, ಚರ್ಮದ ಕಾಯಿಲೆ, ಸಕ್ಕರೆ ಕಾಯಿಲೆ, ಒಳಭಾಗ ಕ್ಯಾನ್ಸರ್, ಹೀಗೆ ಇತ್ತೀಚಿನ ದಿನಗಳಲ್ಲಿ ಜನರಲ್ಲಿ ಹೇಳದೆ ಕೇಳದೆ ಬರುವ ಪ್ರಮುಖ ರೋಗಗಳಿಗೆ MP ಗಣೇಶ್ ಔಷಧಿಯನ್ನು ನೀಡ್ತಾ ಇದ್ದಾರೆ. ಇವರ ಜೊತೆಗೆ ಇವರ ಪತ್ನಿ ಸವಿತಾ ಮಕ್ಕಳ ಸಹಕಾರವೂ ಇದೆ. ಮಾಮೂಲಿ ಕಲರ್ ಎಲ್ಲ ಬರುತ್ತೆ, ಮಾಮೂಲಿ ಕಲರೇ ಕಪ್ಪುಗಿದೆಯಲ್ಲ ಅದೆಲ್ಲ ನೀಟಾಗಿ ಒಂದೇ ಥರ ಆಗುತ್ತೆ 2 ವಾರ ಕಳೆದ್ರೆ. ಊಟ ಮಾತ್ರ ಬರೀ ತಿಳಿ ಸಾರು, ಉಪ್ಪಿನಕಾಯಿ. ಏನು ಗೊತ್ತಾ ಅವ್ರಿಗೆ ಅಲ್ಲಿ ಕೂತ್ಕೊಂಡು ಹೇಳೋದಾಯ್ತು. ಈಗ ಚಕ್ಲ ಬಕ್ಲ ಹಾಕಕ್ಕೆ ಏನೋ ಕಡಿಮೆ ಇಲ್ವಾ? ಆಗಿನ ಥರ ಏನಿಲ್ಲ, ಚಕ್ಲ ಬಕ್ಲ ಹಾಕ್ಬೋದು, ಏನು ತೊಂದರೆ ಇಲ್ಲ, ಟ್ರೈ ಮಾಡು. ನೆಲದಲ್ಲೇ ಕೂತು ಅಭ್ಯಾಸ ಮಾಡೋದು, ಕೂರ್ಬೋದು, ಯಾವ ಥರ ಬೇಕಾದ್ರೆ ಮಡಿಸ್ಬೋದು. ಈಗ ಇದೆಲ್ಲ ನೋವೆಲ್ಲ ಏನಿಲ್ಲ. ಇದೇನಾದ್ರು ನೆಟ್ಟಗಾಯ್ತಾ? ನೆಟ್ಟು ಕಾಣಿಸುತ್ತೆ, ಹೋಯ್ತಾ ಹೋಯ್ತಾ ಆಗುತ್ತೆ, ಏನು ಚಿಂತೆ ಮಾಡಬೇಡ. ಎಲ್ಲ ಕೈ ತೋರಿಸಿಂಗೆ. ನನ್ನ ಹೆಸರು MP ಗಣೇಶ್ ಅಂತ. ಶನಿವಾರ ಸಂತೆ ಹತ್ರ ನಾಲ್ಕಲ್ಗೋಡು ರೋಡಲ್ಲಿ ಮನೆ ಇದೆ. ಹಾಗೆ ನಾವು ಮೆಡಿಸನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ ಸುಮಾರು 32 ವರ್ಷ ಆಯಿತು. ಈಗಾಗಲೇ ಸುಮಾರು ಒಂದು 17-18 ಕಾಯಿಲೆಗೆ ಔಷಧಿ ಕೊಡ್ತೀವಿ. ಅದರಲ್ಲೂ ಈಗ ತುಂಬ ಜನ ವಾಸಿಯಾದವರು ಬರ್ತಾರೆ. ನಾವು ಹೆಚ್ಚಿನದಾಗಿ ಪ್ರಚಾರ ಮಾಡೋಕ್ಕೆ ಹೋಗೋದಿಲ್ಲ. ಈ ಔಷಧಿ ತಗೊಂಡವರು ಅವ್ರ ಬಾಯಲ್ಲಿ ಹೇಳಿ ಈಗ ತುಂಬ ಜನ ಬರ್ತಾಯಿದ್ದಾರೆ. ಹಾಗೆ ನಾವು ಕೃಷಿಕರು ಹೌದು, ಅದ್ರ ಮಧ್ಯದಲ್ಲಿ ಈ ಮೆಡಿಸನ್ ಕೊಡ್ತಾಯಿದ್ವಿ. ನಾವು ಸುಮಾರು ಒಂದು 30 ವರ್ಷದ ಮೇಲಾಯಿತು. ಹೀಗೆ ಇತ್ತೀಚೆಗೆ ತುಂಬ ಜನ ಬರ್ತಾಯಿದ್ದಾರೆ, ಎಲ್ಲರಿಗೂ ಸಹಕರಿಸ್ತಾ ಇದ್ದೀವಿ ಅಷ್ಟೇ. ಪ್ರಮುಖವಾಗಿ ಯಾವ ಕಾಯಿಲೆಗಳಿಗೆ ಔಷಧಿ ಕೊಡ್ತೀರಿ? ಮುಖ್ಯವಾಗಿ ಜಾಯಿಂಟ್ ನೋವು, ಹಾಗೆ ಶುಗರು, BP, ಕಿಡ್ನಿ ಡ್ಯಾಮೇಜ್ನವರು, ಕ್ಯಾನ್ಸರ್ಗಳಿಗೆ ಎಲ್ಲದಕ್ಕೂ ಸಾಮಾನ್ಯ ಕೊಡ್ತಾಯಿದ್ವಿ. ಹೆಚ್ಚಿದ್ದಾಗಿ ಫೈಲ್ಸು, ಕಿಡ್ನಿ ಸ್ಟೋನು, ಹಾಗೆ ಲೇಡೀಸ್ದು ಗರ್ಭಕೋಶ ತೊಂದರೆ, ಇನ್ನಿತರ ಕಾಯಿಲೆ, ತಲೆನೋವು, ಇಂಥದಕ್ಕೆಲ್ಲ ಕೊಡ್ತಾಯಿದ್ವಿ. ಹಿಂದೆ ನಿಮ್ಮ ತಂದೆ ತಾಯಿಯವರು ಈ ಕಸುಬು ಮಾಡ್ತಾಯಿದ್ರಾ ಅಥವಾ ನೀವು ಇದನ್ನು ಸ್ಟಾರ್ಟ್ ಮಾಡಿದ್ದ? ಹಿಂದೆ ನಾವು ಮದುವೆ ಆದ ವರ್ಷ ನಮ್ಮ ಹೆಂಗಸ್ರ ಅಜ್ಜಿ ಮನೆಗೆ ಹೋಗಿ ಅಲ್ಲಿ ಕೊಡ್ತಾಯಿದ್ರು, ಕೊಕ್ಕಡದಲ್ಲಿ. ಅಲ್ಲಿ ತಿಳಿದ್ಬಿಟ್ಟು ನಾವು ನೋಡಿ ನಮ್ಮ ಕಡೆಯವ್ರಿಗೆ ಕೊಡ್ತಾ ಇದು ಪ್ರಚಾರ ಜಾಸ್ತಿ ಆಯಿತು. ಹಾಗೆ ಬಂದವರಿಗೆಲ್ಲ ಸಹಕರಿಸ್ತಾ ಇದ್ವಿ. ತಮ್ಮ ಫ್ಯಾಮಿಲಿಯೆಲ್ಲ ಏನು ಮಾಡ್ಕೊಂಡಿದ್ದಾರೆ? ನಾವು ರೈತರು. ಹಾಗೆ ನಮಗೆ 4 ಜನ ಮಕ್ಕಳಿದ್ದಾರೆ. ಚೆನ್ನಾಗಿ ಎಜುಕೇಷನ್ ಮಾಡಿಸಿದ್ವಿ. ಇಬ್ಬರದ್ದು ಮದುವೆ ಆಗಿದೆ, ಇನ್ನಿಬ್ಬರು ಇದ್ದಾರೆ. ಹಾಗೆ ಒಬ್ಬಳು ನ್ಯಾಷನಲ್ಸ್ ಹಾಕಿ ಪ್ಲೇಯರ್ ಕೂಡ. ಹೊರ ಜಿಲ್ಲೆ ಆದರೆ ಎಲ್ಲಿಂದ ಎಲ್ಲ ಬರ್ತಾರೆ? ನೀವು ಹೊರ ಜಿಲ್ಲೆ ಅಂತ ಹೇಳಿದ್ರಿ, ಎಲ್ಲಿಂದ ಬರ್ತಾರೆ ಹೊರ ಜಿಲ್ಲೆಯವರು? ಆಂಧ್ರ, ತಮಿಳುನಾಡು, ಅದೇ ರಾಜಸ್ಥಾನ ಅಂಥ ಕಡೆಯಿಂದೆಲ್ಲ ಹೊರ ರಾಜ್ಯದಿಂದನೂ ಬರ್ತಾ ಇದ್ದಾರೆ. ಬೇರೆ ರಾಜ್ಯದಿಂದೆಲ್ಲ ಬರ್ತಾರೆ. ಅಂದರೆ ಅವರು ಬಂದವರೆಲ್ಲ ಕೂಡ ಉತ್ತಮ ಗುಣ ಕಂಡ್ಕೊಂಡು ಹೋಗಿದ್ದಾರೆ. ಎಲ್ಲರೂ ವಾಸಿಯಾಗಿ ಅವರು ಯಾರು ಹೇಳಿ ಮಾತಾಡೋದ್ರಿಂದ ಬಂದಿರೋದು ಅಷ್ಟೇ. ಎಲ್ಲರೂ ವಾಸಿಯಾಗಿ. ಔಷಧಿಗಳಿಗೆಲ್ಲ ಏನು ಚಾರ್ಜ್ ಮಾಡ್ತೀರಿ? ಚಾರ್ಜ್ ಏನು 1000 ಗಟ್ಟಲೆ ಏನು ಮಾಡೋದಿಲ್ಲ. ನಮಗೂ ಕಷ್ಟ ಇರುತ್ತೆ, ಹೊರಗಡೆಯಿಂದ ತರಿಸ್ಬೇಕು, ಕೆಲವೊಂದು ದುಡ್ಡು ಕೊಟ್ಟು ತರಿಸೋವಂಥದ್ದು ಇದೆ. ಹಾಗಾಗಿ 1000 ಗಟ್ಟಲೆ ಏನು ಮಾಡೋದಿಲ್ಲ. ನೋಡಿ ಒಂದು ನಿಗದಿತ ದರದಲ್ಲಿ ಮಾಡ್ತೀವಿ. ಇವರ ನೀಡುವ ಔಷಧಿಯನ್ನು ಅರಸಿಕೊಂಡು ಹೊರ ಜಿಲ್ಲೆ, ಹೊರ ರಾಜ್ಯಗಳಿಂದಲೂ ಗುಣಮುಖರಾಗಲು ಬರ್ತಾ ಇದ್ದಾರೆ. ಇವರಿಗೆ ಮೊದಲು ಕರೆ ಮಾಡಿ ರೋಗದ ಲಕ್ಷಣಗಳನ್ನು ತಿಳಿಸಿದರೆ ಔಷಧಿಯನ್ನು ಸಿದ್ಧಪಡಿಸ್ತಾರೆ.
ವಾರದಲ್ಲಿ 3 ದಿನ ಸೋಮವಾರ, ಗುರುವಾರ, ಭಾನುವಾರ ಈ ದಿನದಂದು ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆವರೆಗೂ ಇವರು ಔಷಧಿಯನ್ನು ನೀಡ್ತಾರೆ. ನಮಸ್ತೆ, ನಾನು ವೇಣು ಅಂತ ಹಾಸನದಿಂದ ಬಂದಿರೋದು. ಇವರು ಗಣೇಶ್ ನಾಕಲ್ಗೌಡ ನಾಟಿ ವೈದ್ಯರು. ಈಗ ನಮ್ಮ ಸ್ನೇಹಿತರೊಬ್ಬರಿಂದ ಇವ್ರ ಬಗ್ಗೆ ತಿಳಿಯಿತು. ನಮ್ಮ ಸ್ನೇಹಿತರೊಬ್ಬರಿಗೆ ಕಿಡ್ನಿ ಸಮಸ್ಯೆ ಆಗಿತ್ತು. ಸುಮಾರು ಒಂದು 20 ವರ್ಷದಿಂದ ಅವರಿಗೆ BP ಶುಗರ್ ಮಾತ್ರೆ ತಗೊಳ್ತಿದ್ದ ಕಾರಣದಿಂದ ಕಿಡ್ನಿ ಸಮಸ್ಯೆ ಆಗಿ ಯೂರಿನ್ ಸರಿಯಾಗಿ ಪಾಸ್ ಆಗ್ತಾ ಇರಲಿಲ್ಲ. ಬಾಡಿಲಿ ಒಂದು 8ರಿಂದ 10 ಲೀಟ್ರ್ ನೀರು ತುಂಬ್ಕೊಂಡ್ಬಿಟ್ಟಿತ್ತು. ಓಡಾಡೋಕ್ಕೆ ಕಷ್ಟ ಆಗಿತ್ತು. ನಂತರ ನೀರನ್ನೆಲ್ಲ ಹಾಸ್ಪಿಟ್ಲಲ್ಲಿ ತೆಗೆಸಿದ್ವಿ. ತುಂಬ ವೀಕ್ ಆಗಿಬಿಟ್ಟಿದ್ರು. ಇಲ್ಲಿ ಹೇಳಿದ್ರಲ್ಲ ಅಂತ ಇಲ್ಲಿ ಬಂದು ಔಷಧಿ ಕೊಡಿಸಿದ್ಮೇಲೆ 1 ವರ್ಷದಿಂದ ಅವ್ರಿಗೆ ಸರಿಯಾಗಿ ಯೂರಿನ್ ಪಾಸ್ ಆಗ್ತಿರಲಿಲ್ಲ. ಈಗ ಅದಕ್ಕೆ ಸಲೀಸಾಗಿ ಪಾಸ್ ಆಗ್ತಿದೆ. ಧರಣೇಂದ್ರ ಅಂತ. ನನಗೆ ಕೈಕಾಲು ನೋವು ಮತ್ತು ಇದು ಕೀಲು ನೋವುಗಳೆಲ್ಲ ಇತ್ತು. ಆಮೇಲೆ ಯೂರಿನ್ ಪ್ರಾಬ್ಲಮ್ ಇತ್ತು. ಅದಕ್ಕೆ ಇಲ್ಲಿ ಬಂದು ಔಷಧಿ ತಗೊಂಡಿದ್ದೀನಿ. ಇದು ಯೂರಿನ್ ಸರಿಯಾಗಿ ಪಾಸ್ ಆಗ್ತಾಯಿದೆ. ಆಮೇಲೆ ಮಂಡಿ ನೋವು ಉತ್ತಮ ಆಗಿದೆ. ಕೀಲು ನೋವೆಲ್ಲ ಕಮ್ಮಿ ಆಗಿದೆ. ಎಷ್ಟು ಟೈಮಿಂದ ತಗೋತಾ ಇದ್ದೀರಾ? ಇದು ಈಗ 1 ತಿಂಗಳಿಂದ ಬರ್ತಾಯಿದೆ. ಸ್ಪೆಷಲ್ ರಿಪೋರ್ಟ್ ದುಷ್ಯಂತ್ ಕುಮಾರ್, ಸೋಮರ್ಪೇಟೆ.